ಪ್ರದೀಪ್ ರಂಗನಾಥನ್. ಇವ್ರ ಆಕ್ಟಿಂಗ್ ಗೆ ಫಿದಾಗಿರೋರಲ್ಲಿ ನಾನು ಒಬ್ಬ. ನೆಕ್ಸ್ಟ್ ಯಾವ ಸಿನಿಮಾ ಮಾಡಬಹುದು ಅಂತ ಕ್ಯೂರಿಯಸ್ ಆಗಿ ಕಾಯ್ಕೊಂಡು ಕುತ್ಕೊಳ್ಳೋ ಅಂತ ಆಡಿಯನ್ಸ್ ಗಳು ತುಂಬಾನೇ ಜಾಸ್ತಿ ಇದಾರೆ. ಹೌದೌದು, ಅದ್ರಲ್ಲಿ ನಾನು ಕೂಡ ಒಬ್ಬ. ಈ ತರದೊಂದು ಮಿರಪ್ ಬರೋದಕ್ಕೆ ರೀಸನ್ ಡ್ರ್ಯಾಗನ್. ಆ ಸಿನಿಮಾದಲ್ಲಿ ಆತರ ಸೈಕ್ ಆಗಿ ಆಕ್ಟ್ ಮಾಡ್ಬಿಟ್ಟು ಈ ಸಿನಿಮಾದಲ್ಲಿ ಇನ್ಯಾವ ರೀತಿ ಆಕ್ಟ್ ಮಾಡಿರ್ಬೇಡ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ ಗಳಿಗೆ. ಅದು ರೀಚ್ ಆಯ್ತಾ ಆಗಿದ್ರೆ ಹೌದು, ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ನೋಡ್ಬೋದು. ಇವ್ರದ್ದು ತುಂಬಾನೇ ದೊಡ್ಡದು. ಅವಾಗ ಅನ್ಕೋತಿದೆ ಇವ್ರು ನೋಡೋದಕ್ಕೆ ಡೇಟ್ ಧನುಷ್ ತಮ್ಮನ್ ತರಾನೇ ಅವರೇ ಅಂತ. ಆದ್ರೆ ಇವಾಗ ಗೊತ್ತಾಯ್ತು ಇವ್ರು ಧನುಷ್ ತಮ್ಮ ಅಲ್ಲ, ಅಣ್ಣ ಅಂತ. ಅವರು ಕೂಡ ಈ ತರ ಆಕ್ಟ್ ಮಾಡಕ್ಕಾಗಲ್ಲ ಆ ಲೆವೆಲ್ ಅಲ್ಲಿ ಆಕ್ಟಿಂಗ್ ಸ್ಕಿಲ್ಸ್. ಇನ್ನ ಈಗ ಬಂದಿರುವಂತ ಡ್ಯೂಡ್ ಫುಲ್ ಸೈಕೋ ಅಪ್ಡೇಟೆಡ್ ವರ್ಷನ್ ಆಫ್ PR. ತಮಿಳ್ನಾಡೆ ಗಡಗಡ ಅಂತ ಅಳ್ಳಾಡಿಸ್ತಾರ ಅಂತ MLA. ಇವ್ರ ಸೋದ್ರಳಿನೇ ಇಲ್ಲಿ ಪ್ರದೀಪ್. ಫುಲ್ ಟೈಮ್ ಪಾಸ್ ಮಾಡೋ, ನೋ ಡ್ಯೂಟಿ ಓನ್ಲಿ ಬ್ಯೂಟಿ. ಫುಲ್ ಚಿತಲ್ ಪತಲ್ ಮಜಾ ಮಾಡಷ್ಟೇ. ಈ ಕಡೆ MLA ಗೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಕಾಂಟ್ಯಾಕ್ಟ್ಸ್, ಹೈ ಡಿಮ್ಯಾಂಡ್ ವರ್ಕೌಟ್, ಹೈ ಕಮಾಂಡ್ ವರ್ಕೌಟ್. ಈ MLA ಮಗಳೇ ಬಿಜ್ಜು, ಮಮಿತಾ ಬಿಜ್ಜು. ಸಿಂಪಲ್ ಆಗಿ ಫ್ರ್ಯಾಂಕ್ ಕಿಂಕ್ ಮಾಡ್ಕೊಂಡು ಆರಾಮಾಗಿ ಯೂಟ್ಯೂಬ್ ಹಾಕೋ, ಪೈಸಾ ವಸೂಲಿ, ನೇಮ್ ಸಸ್ತಾ. ಇದು ಇವ್ರುಗಳು ಮಾಡೋ ಕೆಲಸ. ಟೈಮ್ ಪಾಸ್. ಸಮ್ ಟೈಮ್ಸ್ ಲವ್ ಅನ್ನೋದು ಹುಡುಗಂಗ್ ಇಷ್ಟ ಇದ್ರೆ ಹುಡುಗಿಗೆ ಇಷ್ಟ ಇರಲ್ಲ, ಹುಡುಗಿಗೆ ಇಷ್ಟ ಇದ್ರೆ ಹುಡುಗಂಗ್ ಇಷ್ಟ ಇರಲ್ಲ. ಈ ತರದೊಂದು ಪ್ರಾಬ್ಲಮ್ ಸಿಗಾಕೋಬಿಟ್ಟಾಗ ಮಧ್ಯದಲ್ಲಿ ಯಾವನ ಬಗಲ್ ಮೇ ಅಡ್ಡಿ ಅನ್ಕೊಂಡ್ ಕಡ್ಡಿ ಅಳ್ಳಾಡ್ಸಕ್ ಬಂದ್ಬಿಟ್ರೆ ಹೆಂಗಿರ್ತದೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. ಹೆಂಗ್ ಅಳ್ಳಾಡ್ಸಿದ್ರು ಅಂತ. ಇದರಲ್ಲಿ ರಿವೆಂಜ್ ಇಲ್ಲ, ಅಷ್ಟೊಂದು ಹೈಪ್ ಆಗಿರುವಂತ ಆಕ್ಷನ್ ಸೀನ್ಸ್ ಗಳು ಇಲ್ಲ. ಇನ್ನ ಮರ್ಡರ್ ಕೊಚ್ಚಾಕೋದು, ಪೀಸ್ ಯಾವೂ ಇಲ್ಲ. ಸಿಂಪಲ್ ಆಗಿರುವಂತ ಒಂದು ಫ್ಯಾಮಿಲಿ ಒಳಗಡೆ ನಡೆಯುವಂತ ಲವ್ ಸ್ಟೋರಿ ಯಾವ ರೀತಿ ಹೊರಗಡೆಗೆ ಬಿಚ್ಚಿ ತೋರಿಸ್ತಾರೆ ಅನ್ನೋದು ಮೈನ್ ಫ್ಲಾಟ್. ಮೊದಲನೇದಾಗಿ ಪ್ರದೀಪ್ ಇವ್ರ ಆಕ್ಟಿಂಗ್ ಸ್ಕಿಲ್ಸ್ ನೋಡ್ಬಿಟ್ಟು ಇವ್ರಿಗೆ ಫ್ಯಾನ್ ಆಗಿದೆ ನನ್ನ ಹುಡುಗ. ನಾನು ಇವಾಗ ಆಗಿದ್ದೀನಿ ಇವ್ರಿಗೆ ಬಾಯ್ ಫ್ರೆಂಡ್. ಇವ್ರ ಆಕ್ಟಿಂಗ್ ಸ್ಕಿಲ್ ಎಲ್ಲ ಸಿನಿಮಾದಲ್ಲೂ ಕೂಡ ನಾರ್ಮಲ್ ಆಗಿ ಇದ್ರು ಕೂಡ ಬೇರೆ ಸಿನಿಮಾದಲ್ಲಿ ಹೊಸದನ್ನ ಟ್ರೈ ಮಾಡ್ಕೊಂಡು ಅದ್ರಲ್ಲೊಂದು ಸಿಗ್ನೇಚರ್ ನ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇವಾಗ ಡ್ರ್ಯಾಗನ್ ಸಿನಿಮಾದಲ್ಲಿ ಈ ತರದೊಂದು ಸಿಗ್ನೇಚರ್ ಬಿಟ್ಬಿಟ್ಟು ಹೋದ್ರು. ಇನ್ನು ಈ ಸಿನಿಮಾದಲ್ಲಿ ಫ್ಲಿಪ್, ಮೊಬೈಲ್ ಒಳಗಡೆ ಸೆಲ್ಫಿ ಫ್ಲಿಪ್. ಬರೀ ಇದು ಮಾತ್ರ ಅಲ್ಲ, ಸನ್ ಗ್ಲಾಸ್, ಮದ್ವೆ ನಿಲ್ಸಕ್ ಹೋಗ್ಬಿಟ್ಟು ಚಪ್ಲಿ. ಎವ್ರಿ ಸಿಂಗಲ್ ಪ್ರಾಡಕ್ಟ್ ಗಳು ಕೂಡ ನೆನ್ಪಾಯ್ತಾ ಇರ್ತವೆ. ಏನ್ ಇಷ್ಟೊಂದ್ ಚೆನ್ನಾಗಿ ಆಕ್ಟ್ ಮಾಡಿದಾನಲ್ಲ ಮರೆಯ, ಯಾರ ಮರೆ ಇವ್ನು ಎತ್ತಿದ್ದು ಅಂತ ಗೂಗಲ್ ಹೋಗ್ಬಿಟ್ಟು ಇವ್ರು ಡ್ಯಾಡಿ ಯಾರು ಅಂತ ಸರ್ಚ್ ಮಾಡ್ಬೇಕು ನೀವು. ಆ ಲೆವೆಲ್ ಅಲ್ಲಿ ಇದೆ ಇವ್ರ ಆಕ್ಟಿಂಗ್. ಇಷ್ಟೊಂದು ನಗ್ಸೋ ಅಂತ ಟ್ಯಾಲೆಂಟ್ ಇಟ್ಕೊಂಡಿರುವಂತ ಪ್ರದೀಪ್ಗೆ ಅಳಿಸೋದಕ್ ಬರಲ್ವಾ? ಅಳಿಸ್ತಾರೆ ಲೈಟ್ ಆಗಿ. ಆ ಅಳೋ ಮಧ್ಯದಲ್ಲೂ ನನ್ ಮ್ಯಾನರಿಸಮ್ ಹೋಗ್ಬಾರ್ದು ಅಂತ ಫುಲ್ ಟಕ್ ಅಂತ ಎದ್ದು ನಿಂತ್ಕೋತಾರಲ್ಲ. ಏನ್ ಆಕ್ಟಿಂಗ್ ಸ್ಕಿಲ್ ಮರೆಯ. ಇನ್ಫಿನಿಟಿ ವಾರ್. ಇವ್ರ ಜೊತೆಗೆ ಇಲ್ಲಿ ಶರತ್ ಕುಮಾರ್, ಮಮಿತಾ ಬೈಜು, ರೋಹಿಣಿ, ರಿದ್ದು ಆರನ್ ಹೀರೋ ಜೊತೆಗೆ ಇವರು ಕೂಡ ಮೇನ್ ಆಕ್ಟ್ ಮಾಡಿರೋದ್ರಿಂದ ಪರ್ಫೆಕ್ಟ್ ಆಗಿ ತೂಗಿಸಿದ್ದಾರೆ ಎಲ್ಲರ ಆಕ್ಟಿಂಗ್ ಸ್ಕಿಲ್ಸ್ ಗಳಲ್ಲೂ ಕೂಡ. ದೇರ್ ಇಸ್ ನೋ ಡೌಟ್. ಇದೆಲ್ಲಾನು ಮೀರಿ ಇನ್ನೊಂದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗೋದು ಹೀರೋಗೆ ಬೆಸ್ಟ್ ಫ್ರೆಂಡ್. ಉಗಿಯಗೂ ಸೈ, ಉಗಿಸ್ಕೊಳಕ್ಕೂ ಸೈ. ಪೇಷೆಂಟ್ ಇರ್ಬೇಕು. ಆಲ್ಮೋಸ್ಟ್ 2 ಗಂಟೆ 20 ನಿಮಿಷ ಇರೋ ಈ ಸಿನಿಮಾ ಲೈಟ್ ಆಗಿ ಜರ್ಕ್ ಹೊಡಿತದೆ. ಯಾವ್ದೋ ಒಂದು ಶಾರ್ಟ್ ಮೂವಿ ನೋಡ್ದೆ ಅನ್ನೋ ತರ. ಇಂಟರ್ವಲ್ ಗೆ ಗಾಸ್ ಆಗ್ಬಿಟ್ಟೆ. ಏನ್ ಇದು ಇಂಟರ್ವಲ್ ಇಷ್ಟ ಬೇಗ? ಅರ್ಧ ಗಂಟೆನೂ ಆಗಿಲ್ಲ ಅಂದ್ರೆ ಪ್ರದೀಪ್ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ನ ನೋಡ್ಬಿಟ್ಟು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿರೋದ್ ನಾನು. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಎಲ್ಲಾ ಕ್ಯಾರೆಕ್ಟರ್ ಗಳು ತುಂಬಾನೇ ಕಾಮಿಡಿಯಾಗಿ ನಿಮ್ನ ಫ್ಲೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ, ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದ್ದಾಗೇನೆ ಸ್ವಲ್ಪ ಎಮೋಷನಲ್, ಏನಾದ್ರೂ ಒಂದ್ ಮ್ಯಾಜಿಕ್ ಆಗ್ಬೋದಾ ಅಂತ ಕ್ಯೂರಿಯಸ್ ಆಗಿ ಸ್ವಲ್ಪ ಒಳೊಳಗೆ ನಾವೇ ಹುಟ್ಟಿಸ್ಕೊಂಡ್ಬಿಡ್ತೀವಿ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಲ್ಲಿ ಬ್ರೂಟಲ್ ಆಗಿ ಏನಾದ್ರು ಆಗ್ಬಿಡ್ತದೋ ಅಂತ ಅನ್ಕೊಂಡ್ಬಿಟ್ಟಿದೆ. ಹ್ಯಾಪಿ ಎಂಡಿಂಗ್. ಸ್ವೀಟ್ ತಿನ್ನೋ ಎದ್ ನಡಿ ಮನೆಗೆ. ಒಟ್ನಲ್ಲಿ ಹೇಳೋದಾದ್ರೆ ಈ ತರದ ಸ್ಟೋರಿ ಸಿನಿಮಾಗಳನ್ನೆಲ್ಲ ತುಂಬಾನೇ ನೋಡ್ಬಿಟ್ಟಿದ್ದೀರಾ. ಮಲಯಾಳಂ, ತೆಲುಗು, ತಮಿಳ್, ಕನ್ನಡದಲ್ಲೂ ಕೂಡ ಎಲ್ಲಾ ಕಡೆ ಈ ತರದ ಸ್ಟೋರಿ ಬಂದ್ಬಿಟ್ಟಿದಾವೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿರೋದ್ರಿಂದ ಈ ಸಿನಿಮಾ ವರ್ಕೌಟ್ ಆಗೋದಂತೂ ಪಿಕ್ಸ್. ಯಾರಿಂದ ವರ್ಕೌಟ್ ಆಗುತ್ತೋ ಬಿಡುತ್ತೋ ಅದಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಪ್ರದೀಪ್ ಇಂದ ಮಾತ್ರ ಈ ಸಿನಿಮಾ 100 crores ಕ್ರಾಸ್ ಆಗೋದಂತೂ ಫಿಕ್ಸ್. ಒಟ್ನಲ್ಲಿ ಈ ಸಿನಿಮಾ ನನ್ನಂತೂ ಫುಲ್ ಆಗಿ ಇಂಪ್ರೆಸ್ ಮಾಡ್ಬಿಡ್ತು. ಪ್ರದೀಪ್ ಅವ್ರ ಆಕ್ಟಿಂಗ್ ಇಂದ ಸ್ವಲ್ಪ ಸ್ಟೋರಿನೂ ಚೆನ್ನಾಗಿದ್ದಿದ್ರಿಂದ ಈ ಸಿನಿಮಾಗೆ ಫಿದಾ. ಸಿಗ್ತಾನೆ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್.